ಶೀಫ್ರ ಮತ್ತು ಪೂಗ ಅನ್ನುವಂತ ಇಬ್ಬರನ್ನು ಕೂಡ ದೇವರು ಆಶೀರ್ವದಿಸ್ತಾನೆ. ನಿಮ್ಮ ಸಂತಾನವನ್ನ, ನಿಮ್ಮ ವಂಶವನ್ನ ಅಭಿವೃದ್ಧಿ ಪಡಿಸ್ತಾನಂತಂದು ದೇವರು ತಾನು ಏನ್ ಮಾಡ್ತಾನೆ, ತನ್ನ ಹಸ್ತದ ಮುಖಾಂತರ ಅವರಿಗೆ ಆಶೀರ್ವಾದವನ್ನು ನೀಡ್ತಾನೆ. ಪ್ರೇರೆ, ದೇವರಿಗೆ ಭಯಪಟ್ಟರೆ ನಮ್ಮ ಜೀವಿತ ಉನ್ನತವಾಗಿರ್ತದೆ. ಪ್ರೇರೆ, ಆ ಮಕ್ಕಳು ದೇವರಿಗೆ ಭಯಪಟ್ಟು ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದಂತೆ ದೇವರಿಗೆ ಉನ್ನತವಾಗಿ ಜೀವಿಸಿದ್ರು. ಪ್ರೇರೆ, ಅದೇ ದೇವರಿಗೆ ಭಯಪಟ್ಟು ನಾವೇನ್ ಮಾಡ್ತಾ ಇದೀವಿ? ಪಾಪವನ್ನು ಬಿಡ್ತಾ ಇದೀವ? ಇಲ್ಲ. ಚರ್ಚಿಗೆ ಬರೋದು ನಾವು ಚರ್ಚಿಗೆ ಬರ್ಬೇಕನ್ನುವಂತ ಆಲೋಚನೆಯಲ್ಲಿ ಮನುಷ್ಯರಿಗೆ ಭಯಪಡೋದನ್ನು ಬಿಡ್ತಾ ಇದೀವ? ಇಲ್ಲ ಪ್ರಿಯರೇ, ಯಾವಾಗ ನೋಡಿದ್ರು ಕೂಡ ಅವರು ಬೈತಾರೆ, ಇವರು ಬೈತಾರೆ, ಅವ್ರು ಹಿಂಗ್ ಅಂದ್ಕೊಳ್ತಾರೆ, ಇವ್ರು ಹಂಗ ಅಂದ್ಕೊಳ್ತಾರೆ. ಬರೀ ಮನುಷ್ಯರನ್ನ ನೋಡಿ ನಾವು ಭಯ ಪಡ್ತಾ ಇದೀವಿ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ದೇವ ತನ್ನ ಹಸ್ತದಿಂದ ನಮ್ಮನ್ನು ಕಾಪಾಡ್ತಾ ಇಲ್ಲ ಪ್ರಿಯರೇ. ಆತನ ಕೃಪಾ ಕಟಾಕ್ಷದೊಳಗಡೆ ನಾವು ನಿಲ್ತಾ ಇಲ್ಲ ಶಾಶ್ವತವಾಗಿ. ನಮ್ಮ ವಿಶ್ವಾಸ ಸ್ಥಿರವಾಗಿ ನಿಲ್ತಾ ಇಲ್ಲ ಪ್ರಿಯರೇ. ನಮ್ಮ ನಂಬಿಕೆ ಇವತ್ತಿರ್ತದೆ, ನಾಳೆ ಮಾಯ ಹೋಗ್ಬಿಡ್ತದೆ ಪ್ರಿಯರೇ. ಯಾಕೆ ಗೊತ್ತಾ? ನಾವು ದೇವರಿಗೆ ಭಯ ಪಡ್ತಾ ಇಲ್ಲ ಪ್ರಿಯರೇ.